ಭಯ ಶಂಕರನೇ. ರಂಗಗೀತೆ ಸಂಪೂರ್ಣ ರಾಮಾಯಣ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಹಾಡು. ವೇಷವನ್ನು ಬದಲಿಸಿಕೊಂಡು ಸೀತೆಯನ್ನು ಅಪಹರಿಸಲಿಕ್ಕೆ ಬರ್ತಗಾವೆ ನರಾರಿ ಸರಸ್ತೆ. ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಮ್ಮದೆಲ್ಲ ಏನೇನೂ ಅಲ್ಲ ಅನ್ನಿಸ್ತು. ಯಾಕಂದ್ರೆ ಒಬ್ಬ ಮನುಷ್ಯ ತನ್ನ ಇಡೀ ಜೀವನದಲ್ಲಿ ಒಂದು ಪ್ರೊಫೆಷನ್ ಅನ್ನ ಸರಿಯಾಗಿ ಬದುಕೋದೇ ಬಹಳ ಕಷ್ಟ ಆಗುತ್ತೆ. ಬಹಳ ಅದಕ್ಕೆ ಹರಸಾಹಸ ಪಡಬೇಕು. ಒಂದೇ ಒಂದು ವೃತ್ತಿಯನ್ನು ತಾವು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡ ಒಂದು ವೃತ್ತಿಯಲ್ಲಿ ಬದುಕಲಿಕ್ಕೆ ಹೆಣಗಾಡಬೇಕಾದಂತ ಪರಿಸ್ಥಿತಿ ಇದೆ. ಆದರೆ ಕೆ.ಬಿ. ಶಂಕರೇಗೌಡರ ಆಸಕ್ತಿಗಳು ಎಷ್ಟು ವಿಶಾಲವಾಗಿದ್ವು ಅಂದ್ರೆ ಅದನ್ನು ಸ್ಟಡಿ ಮಾಡ್ತಾ ನನಗೆ ಯಾರಪ್ಪ ಈ ಮನುಷ್ಯ. ತಾವು ಲಾಯರ್ ಆಗಿ ಸಕ್ಸಸ್ಫುಲ್ ಆದರು, ಒಬ್ಬ ನಾಟಕ ಬರಹಗಾರನಾಗಿ ಸಕ್ಸಸ್ಫುಲ್ ಆಗಿ ಬಂದರು, ನಾಟಕ ನಟನಾಗಿ ದಶರಥನ ಪಾತ್ರವನ್ನು ಅತ್ಯದ್ಭುತವಾಗಿ ಮಾಡ್ತಿರ್ತಾರೆ. ಇವತ್ತಿಗೂ ಆ ನಾಟಕವನ್ನು ನೋಡಿದವರು ಮಾತಾಡ್ತಾರೆ, ಇವತ್ತಿಗೂ ಅದರ ಬಗ್ಗೆ ಹೇಳಿರ್ತಾರೆ, ಅವರ ದಶರಥನ ಪಾತ್ರದ ಬಗ್ಗೆ. ಅಂತ ಅದ್ಭುತ ನಟನಾಗಿ ಸಕ್ಸಸ್ಫುಲ್ ಆದರು. ನಾಟಕ ಬರಹಗಾರನಾಗಿ, ನಿರ್ದೇಶಕನಾಗಿ, ಆಯೋಜಕನಾಗಿ, MLA ಆಗಿ, MP ಆಗಿ, ಮಿನಿಸ್ಟರ್ ಆಗಿ, ಸಂಘ ಸಂಸ್ಥೆಗಳನ್ನ ಕಟ್ಟಿ ನಾಟಕವನ್ನ ಮಾಡಿ ಅದರಿಂದ ಹಣವನ್ನ ಸಂಗ್ರಹಿಸಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟೋದು ಅಂತ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾಗ ಒಂದು ಸರಿ ಅದರ ಜೊತೆಗೆ ಅವರು ಕಟ್ಟಿದ ವಿವೇಕಾನಂದ ರಂಗಮಂದಿರ, ವಿವೇಕ ಭವನವನ್ನ ವಿವೇಕಾನಂದ ರಂಗಮಂದಿರವಾಗಿ ಮಾರ್ಪಾಟು ಮಾಡಿದ ಆ ಭಾಗಗಳು, ಈ ಎಲ್ಲ ವಿಷಯಗಳನ್ನ ಓದುವಾಗ ನಾವಿನ್ನೂ ಏನು ಮಾಡ್ತಾನೆ ಇಲ್ಲ. ಸಮಸ್ತ ಸಿಬ್ಬಂದಿ ವರ್ಗದವರು ಹಾಗೂ ವಿಶೇಷವಾಗಿ ಪಾಪ ನಮ್ಮ ರಾಮಲಿಂಗಯ್ಯನವರು 35 ವರ್ಷದಿಂದ ನಾವೇನೇ ರೆಕಾರ್ಡ್ ಏನೇ ಮಾಡಲಿ ನಮ್ಮ ವೀರೇಶ್ ನಂದೀಶ್ವರ ಕಟ್ಕೊಂಡು ಪಾಪ ಇಷ್ಟು ವರ್ಷ ಬಂದಿದ್ದಾರೆ. ನಮ್ಮ ರಾಮಲಿಂಗಯ್ಯನವ್ರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕಲ್ಚರಲಿಸ್ಟ್ಗಳಲ್ಲಿ ನೆನೆಸ್ಕೋಬೇಕು. ನಮ್ಮ ಅಣ್ಣ ಕೂತಿದ್ದಾನೆ, ನಮ್ಮ ಶಂಕರು, ನಮ್ಮ ಮಾಮ ರಘು ಅಂತ. ಅವನು ಪ್ರತಿ ವರ್ಷ ನಮ್ಮ ಚೇರ್ಮನ್ ಮುದೇಗೌಡರವ್ರ ಅಣ್ಣನ ಮಗ, ಅವನು ನಮ್ಮ ಮಹೇಂದ್ರಗೌಡ, ನಮ್ಮ BN. ನಾವು ಹೋಗ್ಲಿ ನಮ್ಮ ತಾತ ನಮ್ಮ ತಂದೆಯವ್ರ ಸಮಾಧಿನ 30 ವರ್ಷದಿಂದನೂ ಆ ಟೀಮು ತೊಳೆದು ಕ್ಲೀನ್ ಮಾಡಿ ಹಾರ ಹಾಕಿ, ಶಂಕರಗೌಡ ಸ್ಟ್ಯಾಚ್ಯೂಗೆ ಹಾರ ಹಾಕಿ ಸದನ ಬರ್ತಾ ಇದ್ದಾರೆ. ನೆನೆಸ್ಕೋಬೇಕು. ರಾಮಲಿಂಗಯ್ಯನವ್ರ ಪಾಪ ಏನಾದ್ರು 2.5 ಗಂಟೆ ಫಂಕ್ಷನ್ ಮುಗಿಸಲ್ಲ, ಸುಮ್ಮನೆ ನಮ್ಗೆ ಹೇಳೋದು ಈ ಹಾಡು ಅಂತ. ಅದು 2.5 ಗಂಟೆ ಆಗಲೇಬೇಕು. ನಮ್ಮ ರಾಮಲಿಂಗಯ್ಯನವ್ರಿಗೆ ಸಮಾಧಾನ ಆಗೋದಿಲ್ಲ. ಹಂಗೆ ನೆನೆಸ್ಕೋಬೇಕು. ಯಾಕೆ ಅವ್ರ ಪಾಪ ಆ ಇಡೀ ಟೀಮ್ ಇದೆಯಲ್ಲ, ನಾವು ಸಮಾಧಿಗೆ ಹೋಗ್ತಿದ್ರು ಅವ್ರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಹಂಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಮಹೇಶಣ್ಣ ಹೇಳಿದ್ರು, ಒಂದು ಹೆಣ್ಮಗು ಕತೆ ಹುಟ್ಟಿದ್ರು ಕಣ್ಣಲ್ಲಿ ಬರ್ತದ್ರೆ ಇವತ್ತು ಸಮಾಜ ಹಿಂಗಿದೆ ಅಂದ್ರೆ ಅನೇಕ ಜನ ನಮ್ಮ ಹೆಣ್ಮಕ್ಳು ಫ್ಯಾಕಲ್ಟೀಸು ಹುಟ್ಟರು. ಕೆಲವರು ನೊಂದಿದ್ದಾರೆ ಗೊತ್ತಾ. ಕೆಲವರು ಕೆಲಸ ಕೊಟ್ಟಾಗ ನಮಗೂ ಅನುಭವ ಹೇಳ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ಇತಿಹಾಸ ಕೆಲವರು ಇಲ್ಲೇ ಇದ್ದಾರೆ. ಒಂದೊಂದು 5-6 ಜನ ಹತ್ತು ನಾನು ನೋಡಿದೆ, ಪರಿಸ್ಥಿತಿಯಿಂದ ಆಟ ಬಂದಿದ್ದಾರೆ. ಒಂದು ಹೆಣ್ಮಕ್ಳು ತಂದೆ ತಾಯಿ ಕಳ್ಕೊಂಡು ತುಂಬಾ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ಇವತ್ತು ಒಳ್ಳೆ ಮನೆ ಸೇರಿದ್ದಾರೆ, ಬಹಳ ಟ್ಯಾಲೆಂಟ್ ಇದ್ದಾರೆ. ಮೊನ್ನೆ ಪರ್ಮನೆಂಟ್ ಸಾಫ್ಟ್ವೇರ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ರೆಕ್ರೂಟ್ ಆಗೋದು. ಕಥೆಗಳು ಕೇಳ್ಬಿಟ್ರೆ ಚಿನ್ನ ಬೇಜಾರಾಗತ್ತೆ. ಸುರೇಶ್ ಇಲ್ಲೇ ಇದ್ದಾರೆ, ಒಂದು ಹೆಣ್ಮಗು ಪಾಪ ಗಂಡ ಬಂದಿರ್ತಾರೆ, ಇವತ್ತು ಸ್ವಲ್ಪ ಗಂಡ ಇಲ್ಲ. ಶಂಕರಗೌಡರ 110ನೇ ಜನ್ಮದಿನಾಚರಣೆ ಅಂಗವಾಗಿ ಪ್ರತಿ ವರ್ಷನೂ ಸಾಮಾಜಿಕ ಮತ್ತು ರಂಗಭೂಮಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ಕೊಂಡು ಬಂದಿದ್ದೀವಿ. ಸಚ್ಚಿದಾನಂದ ಅವರು ಸಮಾಜದಲ್ಲಿ ಅವ್ರ ತಂದೆ ಹೆಸರನ್ನ ಉಳಿಸ್ಬೇಕು ಅಂತ ಯಾವುದೇ ನಮ್ಮ ನಾಟಕದ ಫೀಲ್ಡ್ ಆಗ್ಬೋದು, ಸಾಹಿತ್ಯ ಫೀಲ್ಡ್, ನಮ್ಮ ತಂದೆಯವರು ಅವರು ಈ ಜೀವಿತ ಅವಧಿಯಲ್ಲೂ ಮಾಡ್ಕೊಂಡು ಬಂದರು. ಹಾಗೆ ತಗೊಂಡಿದ್ಯಾ? ಯಾಕಂದ್ರೆ ನಾವು ಆ ಕುಟುಂಬದಿಂದ ಬಂದಿದ್ದೀವಿ. ನಾನು ಕಲೆ ತೊಡಸ್ಕೊಂಡಿಲ್ಲ, ಇದು ಸತ್ಯ ಹೇಳ್ತೀನಿ. ಹಾಗೂ ಕಲೆ ಮಾಡಿ ನಮ್ಮ ನಾಟಕ ಮಾಡಿ ಸಂಸ್ಥೆನ ಕಟ್ಟಿದ್ದೀವಿ. ನಿನಗೂ ನಿನ್ನ ಕುಟುಂಬಕ್ಕೂ ಒಳ್ಳೆಯದಾಗಿ